ಇವತ್ತು ನಾನು ತಾಳಿಪಟ್ಟಿನ ಜೊತೆ ಒಂದು ಟೊಮೊಟೊ ಈರುಳ್ಳಿದು ಚಟ್ನಿ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ಇದನ್ನು ಮೊನ್ನೆ ಒಂದು ಫಂಕ್ಷನ್ನಲ್ಲಿ ಊಟದಲ್ಲಿ ತಾಳಿಪಟ್ಟಿನ ಜೊತೆನೇ ಮಾಡಿದರು. ಆ ಭಟ್ರ ಹತ್ರ ಈ ರೆಸಿಪಿನ ಕಲ್ತ್ಕೊಂಡ್ಬಂದಿದ್ದೆ. ನೋಡೋಣ ಅಂತ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ಎಲ್ರಿಗೂ ನಮಸ್ಕಾರ. ನಾನು ಅಂಬಿಕಾ ರಾಜ್. ನಿಮ್ಮೆಲ್ರಿಗೂ ನನ್ನ ಈ ಚಾನಲ್ಗೆ ಸ್ವಾಗತ. ಮೊದಲಿಗೆ ಒಂದು ಬಾಣಲಿ ಕಾಯ್ಲಿಕ್ಕಿಟ್ಟು ಅದಕ್ಕೆ 2 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕಿ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇದನ್ನು ಒಟ್ಟಿಗೆ ಬೇಕಾದರೂ ಉರಿಬೋದು, ಇಲ್ಲ ಬೇರೆ ಬೇರೆನೂ ಹುರ್ಕೋಬೋದು. ಬೇಳೆ ಎಲ್ಲ ಒಂಬಣ್ಣಕ್ಕೆ ಬರೋ ತನಕ ಸಣ್ಣೂರಿನಲ್ಲಿ ಉರಿಬೇಕು. ಒಳ್ಳೆ ಪರಿಮಳ ಬರ್ತಾಯಿದೆ. ಈಗ ಇದನ್ನು ಒಂದು ತಟ್ಟೆಗೆ ತೆಗೆದಿಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ಅದೇ ಬಾಣಲಿಗೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಿದ್ದೀನಿ. ನಾನು ಸುಮಾರು ಮೀಡಿಯಮ್ ಸೈಜಿಂದು 2 ಈರುಳ್ಳಿನ ಕಟ್ ಮಾಡಿದ್ದೀನಿ. ಇದಕ್ಕೆ ಒಂದು 10 ಎಷ್ಟಲಷ್ಟು ಬೆಳ್ಳುಳ್ಳಿ. ನಾನು ನಾಟಿ ಬೆಳ್ಳುಳ್ಳಿ ಉಪಯೋಗಿಸಿದ್ದೀನಿ, ಸಿಪ್ಪೆ ಸುಲಿದಿಲ್ಲ. 2 ರಿಂದ 3 ಹೈಬ್ರಿಡು ಟೊಮೊಟೊ ಹಾಕ್ತಿದ್ದೀನಿ. ಇದನ್ನು ಸಣ್ಣ ಕಟ್ ಮಾಡಿದ್ದೀನಿ. ಹುಳಿ ಟೊಮೊಟೊ ಏನಾದರೂ ಇದ್ದು ಸಿಹಿ ಟೊಮೊಟೊ ಇಲ್ಲ ಅಂದರೆ ಟೊಮೊಟೊ ಹಣ್ಣಿನಿಂದ ಬೀಜ ಮತ್ತು ರಸನ ತೆಗಿಬೇಕು, ಇಲ್ಲಾಂದರೆ ತುಂಬ ಹುಳಿ ಆಗಿಬಿಡುತ್ತೆ ಚಟ್ನಿ. ಈಗ ಇದನ್ನು ಸಣ್ಣೂರಿನಲ್ಲಿ ಸ್ವಲ್ಪ ಮೆತ್ತಗಾಗೋ ತನಕ ಬೇಯಿಸಬೇಕು. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಸುಮಾರು ನಾನು 1 ಟೀ ಸ್ಪೂನ್ನಷ್ಟು ಪುಡಿ ಉಪ್ಪು ಹಾಕಿದ್ದೀನಿ. ಇದನ್ನು ಉರಿಲಿಕ್ಕೇನು ತುಂಬ ಟೈಮ್ ಬೇಕಾಗಲ್ಲ. ಒಂದು 5 ನಿಮಿಷಕ್ಕೆಲ್ಲ ಇದು ಬೆಂದ್ಬಿಡುತ್ತೆ. ಈಗ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿ 1 ಇಂಚ್ನಷ್ಟು ಹುಣಸೆಹಣ್ಣು ಹಾಕ್ತಿದ್ದೀನಿ. 1 ಇಡಿಯಷ್ಟು ಹುರ್ಗಡ್ಲೆ ಹಾಕ್ತಿದ್ದೀನಿ. ಹುಣಸೆಹಣ್ಣು ಹುರ್ಗಡ್ಲೆ ಏನು ಉರಿಯೋದು ಬೇಡ. ಈಗ ಇಷ್ಟನ್ನು ಮತ್ತೆ ಆ ಪ್ಲೇಟಿಗೆ ತೆಗೆದಿಡ್ತಿದ್ದೀನಿ. ಈಗ ಉದ್ದಿನಬೇಳೆ ಎಲ್ಲ ತಣ್ಣಗಾಗಿದೆಯಲ್ಲ, ಅದೇ ಪ್ಲೇಟಿಗೆ ತೆಗೆದಿಟ್ಟು ಇದಿಷ್ಟನ್ನು ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ. ಈಗ ಈ ಚಟ್ನಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಬಾಣಲಿಗೆ 2 ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ 1 ಟೀ ಸ್ಪೂನ್ನಷ್ಟು ಕಡಲೆಬೇಳೆ, 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕ್ತಿದ್ದೀನಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಈ ಚಟ್ನಿ ತಿನ್ನಬೇಕಾದ್ರೆ ಸ್ವಲ್ಪ ಗರಿಗರಿಯಾಗಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಇವೆರಡನ್ನೂ ಒಗ್ಗರಣೆಗೆ ಹಾಕ್ತಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಒಂಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಒಂದು 5-6 ಎಸಳು ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಕರಿಬೇವಿನ ಸೊಪ್ಪು ಮಧ್ಯದಲ್ಲಿ ಹಾಕಿದರೆ ಒಳ್ಳೆಯದು. ಮುಂಚೆ ಹಾಕಿದರೆ ಬೇಗ ಬೆಂದಂಗೆ ಆಗೋಗ್ಬಿಡುತ್ತೆ, ಅಂದರೆ ಕಪ್ಪಾಗುತ್ತೆ. ಹಾಗಾಗಿ ಮಧ್ಯದಲ್ಲಿ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಒಗ್ಗರಣೆಗೆ ಹಾಕ್ತಿದ್ದೀನಿ. ಈ ಈರುಳ್ಳಿ ತುಂಬ ಬೇಯೋದು ಬೇಡ. 2 ನಿಮಿಷ ಸ್ವಲ್ಪ ಮೆತ್ತಗೆ ಬೆಂದರೆ ಸಾಕು. ಅಲ್ಲಿವರೆಗೂ ಇದನ್ನು ಸಣ್ಣೂರಿನಲ್ಲಿ ಉರಿತಾ ಇದ್ದೀನಿ. ಈರುಳ್ಳಿ ಬಣ್ಣನೂ ಬದಲಾಗಿದೆ ಮತ್ತು ಹಸಿ ವಾಸನೆ ಕಡಿಮೆ ಆಗಿದೆ. ಇಷ್ಟು ಬೆಂದರೆ ಸಾಕು. ಈ ಒಗ್ಗರಣೆನ ಸ್ಟವ್ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಈ ಒಗ್ಗರಣೆ ತಣ್ಣಗಾಗೋದ್ರೊಳಗೆ ನಾವು ಬೇಯಿಸಿಟ್ಟಿರೋ ಟೊಮೊಟೊನ ರುಬ್ಕೋಬೇಕು. ಅಷ್ಟನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಈ ಬೇಯಿಸಿರೋ ಟೊಮೊಟೊದಲ್ಲಿರೋ ನೀರಿನಲ್ಲಿ ಇದನ್ನು ರುಬ್ಬೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಬೇಕು. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ. ಸುಮಾರು ಇದಕ್ಕೆ ನಾನು ಒಂದು ಸಣ್ಣ ಲೋಟದಲ್ಲಿ 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ರುಬ್ಬಲಿಕ್ಕೆ. ಉಪ್ಪು ಎಲ್ಲ ನಾನು ಟೊಮೊಟೊ ಬೇಯಬೇಕಾದ್ರೇ ಹಾಕಿದ್ದೀನಿ. ಉಪ್ಪು ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಇದು ನಾನು ಮಾಡಿರೋದು ಕರೆಕ್ಟಾಗಿದೆ. ಹಾಗಾಗಿ ನಾನು ಉಪ್ಪು ಹುಳಿ ಏನೂ ಹಾಕಿಲ್ಲ. ಈಗ ಇದಕ್ಕೆ ಮಾಡಿಟ್ಕೊಂಡಿರೋ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡಿದ ಮೇಲೆ 1-2 ದಿನ ಫ್ರಿಜ್ನಲ್ಲಿ ಇಟ್ಕೊಂಡು ಬಳಸ್ಬೋದು. ಅನ್ನದ ಜೊತೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹುಳಿ ಹುಳಿ ಖಾರವಾಗಿ ಚೆನ್ನಾಗಿರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಚಟ್ನಿ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಮನೆಯಲ್ಲಿ ಮಾಡಿ ನೋಡಿ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ತೆ.